ಈಗ ಎಲ್ಲ ವಿದ್ಯಾರ್ಥಿಗಳು ಈಗ ರೌಂಡಿಂಗ್ ನಂಬರ್ಸ್ ಏನಿರ್ತಾವಲ್ಲ ಇವು ನಿಮಗೆ ಇದಕ್ಕೆ ಸೀರಿಯಲ್ದಾಗ ಇಷ್ಟೆಲ್ಲ ನಾ ತಿಳಿಸಿನು. ಇನ್ನು ಮುಂದೆ ನಿಮಗೆ ಅಂದಾಜು ಬೆಲೆ ಅನುಪಾತದಾಗೆಲ್ಲ ನಿಮ್ಮ ಸೀರಿಯಲ್ ಇದಕ್ಕಿಂತಲೂ ಹೆಚ್ಚಿನ ಅಭ್ಯಾಸ ನಿಮ್ಗೆ ಕಲಿಬೇಕಾಗಿತ್ತಂದ್ರೆ ಎಸ್ ಸೀರಿಯಲ್ದಾಗ ನಿಮಗೆ ಎಲ್ಲ ಲೆಕ್ಕಗಳು ಸಿಗ್ತಾವೆ. ಕ್ರಮಬದ್ಧವಾಗಿ ಎಸ್ ಸೀರಿಯಲ್ ಅಭ್ಯಾಸ ಮಾಡಿರಿ. ಎಸ್ ಸೀರಿಯಲ್ ಅಭ್ಯಾಸ ಮಾಡಿದಿರಿ ಅಂತಂದರೆ NCB ಸೀರಿಯಲ್ ಒಂದು ಎಸ್ ಸೀರಿಯಲ್ ಅಭ್ಯಾಸ ಮಾಡಿದರೆ ಇವೆಲ್ಲ ರೀತಿ ಗಣಿತಗಳು ಇರ್ತಾವೆ. ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡುವಂಥ ಗಣಿತಗಳು ಇರ್ತಾವೆ. ಇವು ಸ್ವಲ್ಪ ನಾ ದೂರ ಸರಿದ್ನು ನೀವು ಚೆನ್ನಾಗಿ ಮಾಡಿ ಹಾಕ್ರಿ. ಹೆಂಗೆ ಈ ಅಂದಾಜು ಬೆಲೆ, ಸಂಪೂರ್ಣ ಬೆಲೆ, ಅಂದಾಜು ಬೆಲೆ, ಆಮೇಲೆ ಹತ್ತಿರದ ಬೆಲೆ, ಸನ್ನಿಹಿತನ ಬೆಲೆ ಅಂತಂದ್ರೆ ನಾವು ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಮಿಕ್ಸ್ ಗಣಿತಗಳನ್ನು ಕೊಟ್ಟು ಯಾರೂ ತಪ್ಪಬಾರ್ದು, ಕರೆಕ್ಟಾಗಿ ಮಾಡಿರಬೇಕು. ಅಂದ್ರೆ ನಿಮಗೆ ನವೋದಯದ ರಿಸಲ್ಟ್ 100% ಬರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾದಿದ್ದು ವಿಡಿಯೋ ಆನ್ ಮಾಡಿರಿ. ನಾ ತಿಳಿಸ್ತೀನಿ. ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ. ಇಲ್ಲಿ ಅಂದಾಜು ಬೆಲೆ ಮಾಡುವಾಗ ಕೆಲವೊಂದು ಗುಣಲಬ್ಧಕ್ಕೆ ಅಂದಾಜು ಬೆಲೆ ಮಾಡಿ. ಇಲ್ಲಿ ನೋಡ್ರಿ 2.05 2.05 ಪ್ಲಸ್ 1.01 ಗುಣ್ಲೆ 2.99. ಇದನ್ನು ಅಂದಾಜು ಬೆಲೆ ಮಾಡಿಬಿಡ್ರಿ. ನೀವು ಭಾಳ ಸರಳ ಆಗ್ತದೆ. ಯಾಕಂದ್ರೆ ನೀವು ಇದರದ ಅಂದಾಜು ಬೆಲೆ ಎಷ್ಟಾಯ್ತು? 2 ಆಯ್ತು. ಚಿಹ್ನೆ ಏನದ? ಪ್ಲಸ್ ಅದ. ಇದರ ಅಂದಾಜು ಬೆಲೆ 1 ಆಯ್ತು. ಇದರ ಅಂದಾಜು ಬೆಲೆ ಇಲ್ಲಿ 9 ಅದ. ಅಂದರೆ ಇದು ನೀವು 3 ಮಾಡ್ತೀರಿಲ್ಲ, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ. ಇದು ಪೂರ್ಣ ಸಂಖ್ಯೆಗೆ 1 ಆಯ್ತು. ಯಾಕಂದ್ರೆ ಇಲ್ಲಿ 0 ಅದ, 1 ಇಟ್ರಿ. ಆಮೇಲೆ ಇಲ್ಲಿ 9 ಅದ ಅಂದ್ರೆ ಇದನ್ನು 3 ಇಟ್ರಿ. ಈಗ 2 ಬರೋಬರಿ 2 ಪ್ಲಸ್ 3 ಅಂದರೆ 3 = 5. ಯಾರ್ದು 5 ಉತ್ತರ ಹಾಕಿರಿ? ಕರೆಕ್ಟ್. ನೋಡಿ ಇಲ್ಲಿ 4.9 ಇಂಟು 1.5 ಅದ. ಇಲ್ಲಿ ನೀವು ಅಂದಾಜು ಬೆಲೆ ಮಾಡಿದಾಗ ಏನಾಗ್ತದೆ ಅನ್ನೋದು ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ಇದನ್ನು ನೀವು ಅಂದಾಜು ಬೆಲೆ ಮಾಡಾಕ ಗುಣಾಕಾರ ಮಾಡಿ ಬಿಡ್ರಿ. ಯಾಕಂದ್ರೆ 15 9 ಎಷ್ಟು? 135. 3 ಇಲ್ಲಿ ಇಡ್ರಿ, 1 ಕೈಗಡೆ ಇಡ್ರಿ. 15 9 135. 15 4 61. ಈಗಂತೂ ಇಷ್ಟು ಬಂತು. ಎಷ್ಟು ಸ್ಥಾನ? 3 ಸ್ಥಾನ ಬಿಂದು ಕೊಟ್ರಿ. ಈಗ ನೋಡಿ, ಈ ಪೂರ್ಣ ಸಂಖ್ಯೆ ನಾವು ಮಾಡಬೇಕಾಗಿತ್ತು ಅಂದ್ರೆ 6.135 ಅದ. ಈ ಪೂರ್ಣ ಸಂಖ್ಯೆ ಏನಾಗ್ತದೆ? ಇದು 6 ಆಗಿಬಿಡ್ತದೆ. ಉತ್ತರ ಸಂಖ್ಯೆ ಏನು? ಡಿ. ಹಿಂಗೆಲ್ಲ ವಿಚಾರ ಮಾಡಿ ನೀವು ಗುಣಾಕಾರ, ಗುಣಲಬ್ಧಕ್ಕೆ ಅಂದಾಜು ಬೆಲೆ ಅಂತಂದ್ರೆ ನೀವು ಗುಣಾಕಾರ ಮಾಡೇ ಮಾಡಬೇಕು. ಪೂರ್ಣ ಸಂಖ್ಯೆ ಮಾಡಿದಾಗ ಏನಾಗ್ತದ? ಇದು 4 ಆಯ್ತು, ಇದು 2 ಆಯ್ತು. ನೋಡ್ರಿ, ಗುಣಲಬ್ಧಕ್ಕೆ ಅಂದಾಜು ಬೆಲೆ ಅಂದಾಗ ಏನು ವ್ಯತ್ಯಾಸ ಆಗ್ತದೆ ನೀವು ನೋಡ್ರಿ. ಗುಣಾಕಾರ ಮಾಡಿದಾಗ ಎಷ್ಟು ಬಂತು? ಪೂರ್ಣ ಸಂಖ್ಯೆ 6 ಬಂತು. ಎಷ್ಟು ಬಂದದ? ಪೂರ್ಣ ಸಂಖ್ಯೆ 6 ಬಂದದಿಲ್ಲ ನೋಡ್ರಿ. 6 ಉತ್ತರ ಸಂಖ್ಯೆ 6 ಬಂತು. ಪೂರ್ಣ ಸಂಖ್ಯೆ ಉತ್ತರ ಸಂಖ್ಯೆ ಡಿ ಆಯ್ತು. ಆದ್ರೆ ನೀವು ಗುಣಾಕಾರ ಮಾಡಿ ನೋಡ್ರಿ, ಇದು ಅಂದಾಜು ಬೆಲೆ ಮಾಡಿ ನೋಡ್ರಿ, ತಪ್ಪದಿಲ್ಲ ನೋಡ್ರಿ, ಗುರ್ತಾಗ್ಬೇಕು ನಿಮಗೆ. ಅದರ ಸಂಬಂಧಿ ನಿಮಗೆ ನಾವು ಯಾಕೆ ಗುಣಲಬ್ಧಕ್ಕೆ ಅಂದಾಜು ಬೆಲೆ ಮಾಡಿ ಅಂತದ್ದು ಯಾಕಂದ್ರೆ ಅವರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಡೈರೆಕ್ಟಾಗಿ ಅಂದಾಜು ಬೆಲೆ ಮಾಡಿದ್ರೆ ಅದು 6 ಬರುವುದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ಯಾರ? ಗುಣಲಬ್ಧಕ್ಕೆ ಅಂದಾಜು ಬೆಲೆ ಮಾಡ್ರಿ. ಅಂದ್ರೆ ನೀವು ಮೊದಲು ಅಂದಾಜು ಬೆಲೆ ಮಾಡ್ಲಾರ್ದ ಗುಣಾಕಾರ ಮಾಡ್ರಿ. ಅಂದಾಜು ಬೆಲೆ ಮಾಡಿ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಅನ್ನೋದು ನಿಮ್ಗೆ ನಾ ತೋರಿಸ್ತೀನಿ. ಇದರ ಅಂದಾಜು ಬೆಲೆ ಪೂರ್ಣ ಸಂಖ್ಯೆ ನೋಡ್ರಿ ಎಷ್ಟಾಗ್ತದ? 4 ಆಯ್ತು. ಗುಂಡ್ಲೆ ಇಲ್ಲಿ 5 ಅದ ಅಂದ್ರೆ ಇದು ಎಷ್ಟಾಯ್ತು? 2 ಆಯ್ತು. ನೋಡಿ, 4 2 ಎಷ್ಟಾಯ್ತು? 8 ಆಯ್ತು. ನೀವು ಅಂದಾಜು ಬೆಲೆ ಮಾಡಿದಾಗ 8 ಬಂತು. 8 ಉತ್ತರ ಇಟ್ಟಿಲ್ಲ. ಅಂದ್ರೆ ನೀವು ಅಂದಾಜು ಬೆಲೆ ಮಾಡಿ ಗುಣಾಕಾರ ಮಾಡೋದಕ್ಕೆ, ಗುಣಲಬ್ಧ ಮಾಡೋದಕ್ಕೆ ವ್ಯತ್ಯಾಸ ಆಗ್ತದ. ಅದ್ರ ಸಂಬಂಧವ ಗುಣಲಬ್ಧಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂತ ತಿಳ್ಕೊಂಡು ಬರ್ತಾರೆ ಅವರು. ತಿಳಿತಲ್ಲ ನಿಮಗೆ? ಹಿಂಗೆ ವಿಚಾರ ಮಾಡಿ, ಹಿಂಗೆ ಗಣಿತ ಮಾಡೇ ನೀವು ಮಾರ್ಕ್ಸ್ಗಳನ್ನು ಹಾಕೋಬೇಕು. ಅದನ್ನು ತಿಳ್ಕೊಬೇಕು. ನೀವು ಮಾರ್ಕ್ಸ್ಗಳು ಹೋಗಬಾರ್ದು. ಅದು ಪರಿಶೀಲನೆ ಮಾಡಿದಂಗೆ ಆತು. ನಾ ಅದನ್ನು ನಿಮಗೆ ತೋರಿಸಿದ್, ನಾ ಪ್ರೂಫ್ ಮಾಡಿದನು.
ಯಾಕೆ ಗುಣಲಬ್ಧಕ್ಕೆ ಹೇಳಿದರು ಅನ್ನೋದು ನಾ ಹೇಳಿದೆ. ಗುಣಲಬ್ಧ ಮಾಡಿದರೆ 8 ಬರ್ತದೆ, ಇದರದ್ದು 2 ಆಗ್ತದೆ, ಇದರದ್ದು 4 ಆಗ್ತದೆ, 4 2 8 ಉತ್ತರ ಇಲ್ಲ ಅಂದ್ರೆ ನೀವು 4.9ಕ್ಕೆ ಗುಣಾಕಾರ ಮಾಡಿ ನೀವು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡೋದು ಭಾಳ ಬೆಸ್ಟ್. ಹಾಗೆ ಇಟ್ಟಿರ್ತಾರೆ ಗಣಿತಗಳು. ಒಂದೊಂದು 2 ಕಡೆ ಉತ್ತರ ಸೇಮ್ ಬರ್ತದೆ. 1.2 ಗುಂಡ್ಲೆ 4, 12 4 ಎಷ್ಟು 48. ಒಂದು ಸ್ಥಾನ ಬಿಂದು. ಈಗ ಬಿಂದುದ ಮುಂದೆ ಏನಾಯ್ತು 4.8 ಅಂದ್ರೆ ಇದು ಪೂರ್ಣ ಸಂಖ್ಯೆಗೆ ಇಲ್ಲಿ 8 ಬಂದದ ಅಂದ್ರೆ ಇದನ್ನ ಎಷ್ಟು ಮಾಡ್ತೀರಿ 5 ಮಾಡ್ತೀರಿ. 5 ಉತ್ತರ ಎಲ್ಲಿದೆ ನೋಡ್ರಿ ಎ. ನೋಡ್ರಿ ನಿಮ್ಗೆಲ್ಲಾರು ಮಾಡಿರಿ ಅಂತ ತಿಳ್ಕೊಂಡು ನಾ ತಿಳಿಸ್ಲಿಕ್ಕೆ ನೋಡ್ರಿ. ಈಗ ಅಂದಾಜು ಬೆಲೆ ಮಾಡಿದಾರ ಇದು ಎಷ್ಟಾಗ್ತದ 1 ಆಗ್ತದೆ. ಆಮೇಲೆ ಇದು ಎಷ್ಟಾಗ್ತದ 4 ಅದ. ಇದು ಹೆಂಗಾದ್ರು 4 ಒಂದ್ಲೆ 4 ಇಲ್ಲಿಯೂ ಇಟ್ಟ. ಸನ್ನಿಹಿತನ ಬೆಲೆ ಅಂದರೆ ನೀವು ಗುಣಾಕಾರ ಮಾಡಿದ್ದೇ ನಿಮ್ಗೆ ಉತ್ತರ ಭಾಳ ಕರೆಕ್ಟ್ ಬರ್ತದೆ. ಯಾಕಂದ್ರೆ ಇಲ್ಲಿ ಸನ್ನಿಹಿತನ ಬೆಲೆ ಅಂತಂದ್ರೆ 12 48 ಆಯ್ತು. ಇದು ಪೂರ್ಣ ಸಂಖ್ಯೆಗೆ 5 ಆಯ್ತು. ಇದನ್ನು ನೀವು 1 ಮಾಡಿ ಇದನ್ನು 2 ಮಾಡಿ ನೋಡ್ಬೇಕು. ನೀವು ಇದನ್ನು 1 ಮಾಡಬೇಕು, ಇದನ್ನು 4 ಮಾಡ್ಬೇಕು. 4 ಒಂದ್ಲೆ 4 ಇಟ್ಟಾರೆ. ಆದರೆ ಅದು ಸನ್ನಿಹಿತನ ಬೆಲೆ ಅಂದರೆ ಆ್ಯಕ್ಚುಲಿ ನೀವು ಹಿಂಗೆ ಮಾಡಬೇಕು ಅನ್ನೋದು ನಿಮ್ಗೆ ನಾ ತೋರಿಸು. ಈಗ ಮುಂದಿನ ಗಣಿತಗಳು ನೋಡ್ರಿ. 450ರ ಸಮೀಪದ 100ರ ಬೆಲೆ. ಇವೆಲ್ಲ ಎಕ್ದಮ್ ಸರಳ ಲೆಕ್ಕಗಳು. ಬಿಡಿ 10 100. ಈ 4 ಇದ್ದದ್ದು ಏನಾಗ್ತದೆ ಇಲ್ಲಿ ಮುಂದಿನ ಸಂಖ್ಯೆ ನೋಡ್ರಿ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ ಇಲ್ಲಿ 5 ಮಾಡಿ ನೀವು ಮುಂದೆ 2 0 ಕೊಟ್ಟು ಬಿಟ್ರಿ ಉತ್ತರ ಮುಗೀತು. ನೀವು ಉತ್ತರ ಹಾಕಿದ್ರಿ ಅಂತಂದ್ರೆ ರೈಟ್ ಹಾಕೊಡ್ರಿ. 762ರ 100ರ ಸಮೀಪ. ಅಲ್ಲಿ ಮ್ಯಾಲೆ 100 ಅಂತ ಬರ್ದಂದ್ರೆ ಇದನ್ನು 100 ನೋಡ್ರಿ. ಬಿಡಿ 10 100 7 ಮಾಡಬೇಕು 8 ಮಾಡಬೇಕು. ಈ ಸಂಖ್ಯೆ ಹೇಳಿ ಕೊಡ್ತದ. ಇದನ್ನು 1 ಹೆಚ್ಚು ಮಾಡ್ರಿ. 62 ಜಾಗದಾಗ 2 0 ಇಟ್ಟು ಬಿಡ್ರಿ. ನೋಡ್ರಿ ಹೆಂಗೆ ಮಾಡೋದು ತೋರಿಸು. ಇದು 100ರ ಸ್ಥಾನಕ್ಕೆ ಅಂದಾಜು ಬೆಲೆ. ಇಲ್ಲಿ ತಳಗೆ ಚೇಂಜ್ ಆಗಿದೆ. ಬಿಡಿ 10 100. ಇಲ್ಲಿ 4 ಅದ ಅಂದ್ರೆ ಏನಾಗ್ತದೆ ನೋಡ್ರಿ. 25 ಇಟ್ಟು ಬಿಡ್ರಿ. 25 ಮುಂದೆ 2 0 ಇಟ್ಟು ಬಿಡ್ರಿ. ನೋಡ್ರಿ ನಾ ಹೆಂಗೆ ಮಾಡೇನಿ. ಇಲ್ಲಿ ಅಂದಾಜು ಬೆಲೆ ಇನ್ನೊಂದ್ಸಲ ನೋಡ್ರಿ. 100ಕ್ಕೆ ಬಿಡಿ 10 100. 100ಕ್ಕೆ 20 ಅದ. 20 ಇಲ್ಲಿ 4 ಇರೋದ್ರ ಬಲ್ಲ 5 ಇತ್ತು 21 ಆಗ್ತಿತ್ತು. ಇಲ್ಲಿ 4 ಅದ ಅಂದ್ರೆ ಇದಕ್ಕಿದ್ದಂಗೆ ಇಟ್ಟು ಬಿಡ್ಬೇಕು. ಮುಂದಿನ 2 ಸ್ಥಾನಕ್ಕೆ 0 ಕೊಟ್ಟು ಬಿಡ್ಬೇಕು. ಉತ್ತರ ನೋಡ್ರಿ. 4500ರ ಸಮೀಪದ 1000ದ ಸಮೀಪದ ಬೆಲೆ. ಸಮೀಪದ ಅಂದಾಜು ಬೆಲೆ 1000ದ ಸಂಖ್ಯೆ ಅಂತ. ಬಿಡಿ 10 100 1000. ಇಲ್ಲಿ ಮುಂದಿನ ಅಂಕಿ ನೋಡ್ರಿ. ಚೆಕ್ ಮಾಡ್ರಿ. ಇದನ್ನ 5 ಅದ ಅಂದ್ರೆ 4 ಇದ್ದದ್ದು ಏನಾಗಿ ಬಿಡ್ತದ 5 ಆಗ್ತದ. ಮುಂದಿನ ಸ್ಥಾನಗಳು 3 0 ಇಟ್ಟು ಬಿಡ್ಬೇಕಾಗ್ತದೆ. ನೋಡ್ರಿ 1000 ಸ್ಥಾನಕ್ಕೆ ಅಂದಾಜು ಬೆಲೆ. ಬಿಡಿ 10 100 1000. ಇಲ್ಲಿ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಾಗ್ಯದ. 9 ಇದ್ದದ್ದು ಏನಾಯ್ತು 10 ಆಯ್ತು. ಈ 630ರ ಜಾಗದಾಗ 3 0 ಕೊಟ್ಟು ಬಿಡ್ರಿ. ನೋಡಿ ಉತ್ತರ ಹೆಂಗೆ ಹಚ್ಚೋದು ನಿಂತು. 4.75ರ ಸಮೀಪದ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡೋದು. ನಾನು ನಿಮಗೆ ಈಗ ಒಂದ್ಸಲ ನಾನು ನಿಮಗೆ ಡಿಟೇಲ್ ತಿಳಿಸಿನಲ್ಲ. ಮತ್ತು ಹೊಳ್ಳಿ ನೀವು ವಿಡಿಯೋ ಪ್ಲೇ ಮಾಡಿಬಿಡ್ರಿ. ಎಲ್ಲ ಕ್ವಶನ್ಗಳು ಬಂದು ಸುಮ್ಮನೆ ನಿಂತು ಬಿಡ್ತಾವೆ. ಅವಾಗ ನೀವು ಮ್ಯೂಟ್ ಮಾಡಿ ಬಿಡಿಸಿದ್ರಿ ಅಂದರೆ ನಾ ಎಷ್ಟು ಹೇಳಿನಿ ಅನ್ನೋದು ನೀವು ತಿಳ್ಕೊಂಡದ್ದು ಗುರುತಾಗ್ತದೆ. ಅದಕ್ಕೆ ನಿಮಗೆ ನಾ ಹೇಳೋದು ಇದು ವಿಡಿಯೋ ರಿವಿಷನ್ ಮಾಡ್ಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ನಾ ಈಗ ಒಂದು 5 6 7 8 ಬೋರ್ಡ್ ಹಾಕಿ ಮಾಡೋದಿಲ್ಲ. ಇದನ್ನೇ ನೀವು ರಿವಿಷನ್ ಮಾಡಿ ಹೆಂಗೆ ಮಾಡೋದು. ಈಗೆಲ್ಲ ಮಾಡೋದಾದ್ರಿಂದ ವಿಡಿಯೋ ಮತ್ತೆ ರೀಪ್ಲೇ ಮಾಡಿಬಿಟ್ರೆ ಕ್ವಶನ್ ಬಂದುಬಿಡ್ತದೆ. ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ನೀವು ಗಣಿತಗಳನ್ನು ಬಿಡಿಸ್ರಿ. ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ನಿಮಗೆ ಪರ್ಫೆಕ್ಟ್ ಆಗ್ಯದ. 6 ಬೋರ್ಡ್ ಅಭ್ಯಾಸ ಹಾಕಿನಿ. ಅದು ಮುಂದೆ ನಿಮ್ಗೆ ಎಷ್ಟು ಸೀರಿಯಲ್ದಾಗ ಬರ್ತದೆ. ಈಗ ನಿಮಗೆ ಮಾದರಿಗಳನ್ನು ನೀವು ತಂದು ಕಲಿಯೋದರಿಂದ ಅಂದಾಜು ಗುಣಲಬ್ಧ, ಅಂದಾಜು ವ್ಯತ್ಯಾಸ, ಅಂದಾಜು ಮೊತ್ತ, ಅಂದಾಜು ಮಾಡಿ ಮೊತ್ತವನ್ನು ಕಂಡು ಹಿಡಿಯಿರಿ. ಮೊತ್ತಗಳ 100ಕ್ಕೆ ಮೊತ್ತ ಕಂಡು ಹಿಡಿದು 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. 1000 ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂತ ತಿಳ್ಕೊಂಡು ಪ್ರಶ್ನೆಗಳು ಬೀಳ್ತಿರ್ತಾವೆ. ಇವು ನಿಮಗೆ ಮಾಡ್ಲಿಕ್ಕೆ ಬಂದ್ರೆ ಆ ಲೆಕ್ಕ ಮಾಡ್ಲಿಕ್ಕೆ ಬರ್ತಾವೆ. ಅಂದಾಜು ಬೆಲೆ ಮಾಡೋದೇ ನಿಮಗೆ ಬರಲಿಲ್ಲ ಅಂದ್ರೆ ಮುಂದೆ ನಿಮ್ಮ ಲೆಕ್ಕ ಹೆಂಗೆ ತಿಳಿತಾವು ನೋಡ್ರಿ. ಈ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ ಅಂತಂದಾರೆ ನೋಡ್ರಿ. 4.75 ಅದ. ಪೂರ್ಣ ಸಂಖ್ಯೆ ಅಂದ್ರೆ 4 ಆಯ್ತು. 4ರ ಮುಂದಿನ ಅಂಕಿ 7 ಅದ ಅಂದ್ರೆ 4 ಇದ್ದದ್ದು ಏನಾಗಿ ಬಿಡ್ತಿಲ್ಲ 1 ಹೆಚ್ಚು ಮಾಡಿಬಿಡ್ರಿ. ಪೂರ್ಣ ಸಂಖ್ಯೆಗೆ 5 ಬರೆದು ಬಿಡ್ರಿ.
ಇಲ್ಲಿ ನೋಡಿ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ಬೇಕಾದ್ರೆ ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮುಂದಿನ ಅಂಕಿ ಏನಾಗ್ಯದ 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂತಂದ್ರೆ ನೀವು ಏನು ಮಾಡ್ಬೇಕು, ಇದರದ್ದು ಪೂರ್ಣ ಸಂಖ್ಯೆ 9 ಅಂತ ಬರಬೇಡ್ರಿ, ಬಿಂದು 0 ಮಾಡಬೇಡ್ರಿ. 11 ಬಿಂದು 9, 11 0 ಬಿಂದು 09, 11.09, 11.09 ಪೂರ್ಣ ಸಂಖ್ಯೆ 11 ಇಡಬೇಕಾಗ್ತದೆ. ಯಾಕ 0 ಮುಂದೆ 11 ಇಟ್ಬೇಡ್ರಿ. ನೋಡ್ರಿ, ಇಂಥ ಅಭ್ಯಾಸ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಪ್ ಟು 10th ತನಕ ನೀವು ಬೇಕಾದಂಗೆ ಅಪ್ರಾಕ್ಸಿಮೇಟ್ ಗಣಿತಗಳು, ವ್ಯತ್ಯಾಸ, ಮೊತ್ತ, ನಿಮಗೆ ಗಣಿತಗಳು ಬರಬೇಕಾದ್ರೆ ಥಿಂಕಿಂಗ್ ಪವರ್ ಜಾಸ್ತಿ ಬರಬೇಕಾದ್ರೆ ಈ ವಿಡಿಯೋಗಳನ್ನು ಹೆಚ್ಚು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮಜಾ ಅದ. ಏನು ಹೇಳ್ಯಾನವ, 7.3 ಗುಂಡ್ಲೆ 3.8 ಗುಣಲಬ್ಧ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಅಂದ್ರೆ ನೀವು ಏನು ಮಾಡ್ತೀರಿ, ಈಗ ಈ 3 ಇದನ್ನ 4 ಮಾಡ್ಕೋರಿ, ಇದನ್ನ ಎಷ್ಟು ಮಾಡ್ತೀರಿ ಮಾಡಿ ನೋಡ್ರಿ, ಇದನ್ನ ಎಷ್ಟು ಬರ್ತದೆ ಎರಡೂ ರೀತಿಯಲ್ಲಿ ಚೆಕ್ ಮಾಡಿ ನೋಡೋಣ. ಅದನ್ನ 73 ಗುಂಡ್ಲೆ 3.8 ಅಂದಾಜು ಬೆಲೆ ಮಾಡಿ ನೋಡ್ಬೇಕು. ಇದನ್ನು 8 3 24, 11 2, 8 7 56, 57 58 ಗುಂಡ್ಲೆ ನೋಡಿ. ಆಮೇಲೆ 3 3 9, 3 7 21, 4 9 1 8 17, 7 2ಕ್ಕೆ 2, ಇದು ಎಷ್ಟು ಸ್ಥಾನ, 2 ಸ್ಥಾನ ಬಿಂದು ಅಂದರೆ ಇದ್ರದ್ದು ಎಷ್ಟಾಗ್ತದೆ, ಬಿಂದುದ ಮುಂದೆ 7 ಅದ ಅಂದರೆ 27 ಇದ್ದದ್ದು ಏನಾಯ್ತು 28 ಆಯ್ತು. ಖಾತ್ರಿ ಆಯ್ತು ನಿಮಗಿದು, ಇದು 28. ಇದನ್ನು ನೋಡೋಣ ಹಂಗಾರೆ. ಇಲ್ಲಿ 3 ಅದ, 7.3 ಅಂದ್ರೆ 7 ಇಟ್ಕೋರಿ ಗುಂಡ್ಲೆ. ಇಲ್ಲಿ 8 ಅದ ಅಂದ್ರೆ ಇದನ್ನ 4 ಇಟ್ಕೋರಿ, 7 4 28. ಎರಡು ಉತ್ತರ ಕರೆಕ್ಟ್ ಬಂದು. 27 ಇದ್ದದ್ದು ಅಂದಾಜು ಮಾಡ್ಕೊಂಡಾಗ 28 ಬಂತು. ಇಲ್ಲಿ ಅಂದಾಜು ಬೆಲೆ ಮಾಡ್ಕೊಂಡಾಗ 28 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 28. ನಾ ಇದನ್ನ ಯಾಕೆ ತಿಳಿಸಿ ಹೇಳಿದಂದ್ರೆ, ಎರಡಕ್ಕೂ ಗುಣಾಕಾರ ಮಾಡಿ ನೋಡೋದ್ರಿಂದ ನಿಮಗೆ ಮಾರ್ಕಸ್ ಸಿಗ್ತದೆ. ಅದನ್ನು ತಿಳ್ಕೊರಿ ನೀವು. ಯಾಕೆ ಖಾತ್ರಿ ಮಾಡ್ಕೊರಿ ಅಂತ ಹೇಳಿದೆ ನಾನು. ಖಾತ್ರಿ ಮಾಡ್ಕೊಂಡ್ವಿ ನಾವು, ಯಾಕಂದ್ರೆ ನಿಮಗೆ ಡೆಫಿನೆಟ್ಲಿ 3 ಮಾರ್ಕಸ್ ಸಿಕ್ಕು ಇದು. ಯಾಕಂದ್ರೆ ಅಂದಾಜು ಬೆಲೆ ಮಾಡಾಕ ಒಮ್ಮೆ ತಪ್ಪಿರ್ತಾವೆ. ಯಾಕಂದ್ರೆ ನಮ್ಗೆ ಸಿಗುದೇ 1 ಮಾರ್ಕ್ 3 ಮಾರ್ಕ್ಸ್ ಸಿಗ್ತಿರ್ತಾವಲ್ಲ, ಅವಾಗ ನಾವು ಏನು ಮಾಡ್ತೀವಿ, ಖಾತ್ರಿ ಮಾಡ್ಕೊಂಡು ಸ್ವಲ್ಪ ಟೈಮ್ ಹೋಗಲ್ ತನಕ ಗುಣಾಕಾರ ಮಾಡ್ಕಿಸಿಂದ ಅಂದಾಜು ಬೆಲೆಯನ್ನು ನೋಡ್ಕೊಳ್ಳೋದು ಭಾಳ ಚಲೋ. ತಿಳಿತಲ್ಲ ನಿಮಗೆ? ನೋಡ್ರಿ, ಎಲ್ಲ ರೀತಿಯಿಂದ ತೋರ್ಸೇನಿ. ಇದರದ ಅಂದಾಜು ಬೆಲೆ 2, ಇದರದ ಅಂದಾಜು ಬೆಲೆ 1, ಇದರ ಅಂದಾಜು ಬೆಲೆ 3. ಯಾಕೆ ತಿಳಿಸಿ ಹೇಳ್ತಾನಂದ್ರೆ ಇದು ಸೀರಿಯಲ್ ಅದ. ಇದನ್ನು ಭಾಳ ತಿಳಿಸಿ ಹೇಳ್ಬೇಕಾಗ್ತದೆ ನಿಮಗೆ. ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿದು. ಇದು ಇನ್ನೊಂದ್ಸಲ ನಿಮಗೆ ಮನನ ಆಯ್ತು ಅಂದ್ರೆ ಪರ್ಫೆಕ್ಟ್ ತಲೆಯಾಗಿ ಕೂತ್ ಬಿಡ್ತದ. ಸರಿ, ಹೆಂಗೋ ಹೇಳಿದ್ರು ಅನ್ಬಾರ್ದು. ಈಗ ಇದನ್ನ ಪೂರ್ಣ ಸಂಖ್ಯೆ ಮಾಡಬೇಕಾದ್ರೆ ಇದು 2 ಯಾಕೆ ಮಾಡಿದೀವಿ ಅಂದ್ರೆ ಇಲ್ಲೇ 4ಕ್ಕಿಂತಲೂ ಚಿಕ್ಕದಾಗಿದೆ, 5ಕ್ಕಿಂತಲೂ ಚಿಕ್ಕದಕ್ಕಿಂತ 2 ಇಡ್ರಿ. ಚಿಹ್ನೆ ಯಾವ್ದದ ಪ್ಲಸ್ ಅದ. ಇಲ್ಲಿ 0 ಅದ ಅಂದ್ರೆ ಇದು 1 ಇಡ್ರಿ. ಇಲ್ಲಿ 9 ಅದ ಅಂದ್ರೆ ಇದು 3 ಆಗ್ತದೆ, 3 ಇಡ್ರಿ. 3 1 3, 3 2 ಕೂಡಿಸ್ರಿ 5, 3 7 6 ಮಾಡೋರು ಇರ್ತಾರೆ ಗಡಿ ಬಿಡ್ಯಾಕ. ಅದನ್ನೂ ಉತ್ತರ ಇಟ್ಟಾರ ಅವ್ರು. ಈಗ 4.09 ಗುಂಡ್ಲೆ 1.5 ಇದರ ಗುಣಲಬ್ಧಕ್ಕೆ ಪೂರ್ಣ ಸಂಖ್ಯೆಗೆ ಗುಣಲಬ್ಧ ಮಾಡ್ರಿ. ಯಾಕಂತಂದ್ರೆ ಗುಣಲಬ್ಧ ಮಾಡಿದಾಗ ಬೇರೆ ಬರ್ತದ, ಅಂದಾಜು ಬೆಲೆ ಮಾಡಿದಾಗ ಬೇರೆ ಬರ್ತದೆ. ಇದು 2 ಆಗ್ತದೆ, ಇದು 4 ಆಗ್ತದೆ, 8 ಆಯ್ತು. 8 ಉತ್ತರ ಇಲ್ಲ ಅಂದ್ರೆ ನೀವು ಗುಣಾಕಾರ ಮಾಡಬೇಕು. ಯಾಕೆ ಅಂದಾಜು ಬೆಲೆ ಮಾಡ್ರಿ, ಇದು 4 ಆಯ್ತು, ಇದು 2 ಆಯ್ತು. 4 2 ಎಷ್ಟು 8, ತಾಳಿಗೆ 8 ಇಲ್ಲ ಅಂದ್ರೆ ನೀವು ಏನು ಮಾಡಬೇಕು, 15ಕ್ಕೆ ಮತ್ತು 409 ಗುಣಾಕಾರ ಮಾಡಿದಾಗ 6.135 ಬಂತು. ಈಗ ನಿಮ್ಗೆ ಅಂದಾಜು ಬೆಲೆ ಪೂರ್ಣ ಸಂಖ್ಯೆ ಮಾಡ್ಬೇಕಲ್ಲ, 1 ಬಂದ್ರೆ ಇಲ್ಲಿ 6 ಆಯ್ತು. ಉತ್ತರ ಸಂಖ್ಯೆ ಡಿ. ಸನ್ನಿಹಿತನ ಬೆಲೆ 12 4 48 ಇಡ್ರಿ. ಇಲ್ಲಿ 8 ಅದ ಅಂದ್ರೆ ಇದು 4 ಇದ್ದದ್ದು 5 ಆಯ್ತು. ಇದು ಈಸಿ ಅದ, ನಿಮಗೆ ತಿಳಿದದ. ಆಮೇಲೆ 450ರ ಸಮೀಪದ 100ರ ಸಂಖ್ಯೆ ಬಿಡಿ 10 100. 100 ಅಂದ್ರೆ ಇದು ಏನು ಮಾಡ್ಬೇಕು, ಇಲ್ಲಿ 5 ಅದ ಅಂದ್ರೆ ಇದನ್ನ 500 ಮಾಡ್ಕೊಂಡ್ಬಿಡ್ರಿ. 762 ಇಲ್ಲಿ 8 ಮಾಡ್ಕೊಂಡ್ಬಿಟ್ರಿ, ಮುಂದಿನ 2 0 ಮಾಡ್ರಿ.
2049 ಬಿಡಿ 10 100 20 ಮಾಡ್ರಿ 4 9 ತೆಗದಾಗ 0 ಇಡ್ರಿ. 4500 ಸಮೀಪದ ಸಾವಿರದ ಸಂಖ್ಯೆ ಬಿಡಿ 10 100 1000 4 ಮಾಡ್ಬೇಕು 5 ಮಾಡ್ಬೇಕು ಮುಂದಿನ ಹೆಂಗೆ ಕೇಳತ್ತದ 5 ಮಾಡ್ರಿ. ಈ 3 ಜಾಗದಾಗ 0 ಮಾಡಿಬಿಡ್ರಿ. ಹಾಂ 9630 1000 ಬಿಡಿ 10 100 1000 ಇಲ್ಲಿ 9 ಇದ್ದದ್ದು ಇಲ್ಲಿ 10 ಮಾಡಬೇಕಾಗ್ತದೆ. 10 ಈ ಸ್ಥಾನಕ್ಕೆ 10 ಮಾಡ್ಕೊಂಡು ಮುಂದಿನ 3 ಸ್ಥಾನ 0 ಹಿಡಿಯಬೇಕು. ಒಳಗೊಬ್ಬೊಬ್ರು ತಪ್ಪು ಮಾಡ್ತಿರ್ತಾರೆ. ಇದಕ್ಕೆ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇನ್ನೊಂದ್ಸಲ ಹೇಳ್ತಾರೆ. ಪೂರ್ಣ ಸಂಖ್ಯೆ ಅಂದಾಜು ಮಾಡುವಾಗ ಪೂರ್ಣ ಸಂಖ್ಯೆ ಇವು ದಶಮಾಂಶ, ಇದು ಪೂರ್ಣ ಸಂಖ್ಯೆ ಮಾಡುವಾಗ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಾಗ್ಯದ. 4ರಾಗ ಒಂದು ಕೂಡಿಸ್ಬಿಡ್ರಿ 5 ಆಯ್ತು, ಅಲ್ಲಿ ಇಟ್ಟು 9.38 ಇಲ್ಲಿ ನೋಡ್ರಿ. ಪೂರ್ಣ ಸಂಖ್ಯೆ ಮಾಡುವಾಗ ಮುಂದಿನ ಸಂಖ್ಯೆ 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದಾದ, ಇದಕ್ಕಿದ್ದಷ್ಟೇ ಇಟ್ಬಿಡ್ಬೇಕು 9 ಇಟ್ಟದು. 11.09 ಇದು 11 ಮಾಡ್ಬೇಕಾದ್ರೆ ಮುಂದಿನ ಸಂಖ್ಯೆ 5ಕ್ಕಿಂತಲೂ ಚಿಕ್ಕದಾದ ಅಂದ್ರೆ 11 ಉತ್ತರ ಇಟ್ಬಿಡ್ರಿ. ಇಲ್ಲಿ 7.3 × 3.8 ಗುಣಾಕಾರ ಮಾಡಿ ನೋಡ್ಬೇಕು. ಯಾಕೆ ಗುಣಲಬ್ಧ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ ಅಂದಾರ ಅವರು. ಗುಣಲಬ್ಧ ಮಾಡಿದರೆ ಎಷ್ಟು ಬರ್ತದ 28 ಬರ್ತದ. ಅಂದಾಜು ಬೆಲೆ ಮಾಡಿದ್ರು ಅಷ್ಟೇ ಬರ್ತದೆ. ಇದು ನೋಡ್ರಿ, ಇದು 7 ಇದು 4 7 4 28. ಆಗ ಇಲ್ಲಿ ಗುಣಲಬ್ಧ ಮಾಡಿ ತೋರಿಸಿದ್ದಲ್ಲ. ಚೆನ್ನಾಗಿ ಫೇರ್ದಾಗ ಬರ್ಕೊಂಡು ಎಲ್ಲ ಗಣಿತಗಳನ್ನ ನೀವು ರಿವಿಷನ್ ಮಾಡಿ. ಸರಾಸರಿ ಲೆಕ್ಕಗಳು ಈಗ ಆಲ್ರೆಡಿ ಈಗ ನಿಮಗೆ ಯೂಟ್ಯೂಬ್ಗೆ ಹಾಕ್ಯದ. ಈಗ ಇದು ಹೆಚ್ಚು ಕಡಿಮೆ ನಿಮ್ಮ ಡೆಸಿಮಲ್ ನಿಮ್ಮ ಲೆವೆಲ್ ಸಾಕು. ಮುಂದೆ ಇದಕ್ಕಿಂತಲೂ ಇಷ್ಟ ತಿಳಿಸಿ ಹೇಳಿನಿ. ಸೀರಿಯಲ್ಗಳನ್ನು ಸರಿಯಾಗಿ ನೋಡ್ರಿ, ಚೆನ್ನಾಗಿ ನೋಡ್ರಿ, ಬರ್ಕೋರಿ. ಫೇರ್ದಾಗ ಅಭ್ಯಾಸ ಕಡೆಗೆ ಹಚ್ಚಿರಲಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಇದು ಕೊನೆಯವರೆಗೂ ಪ್ರತಿ ವರ್ಷ ನಿಮ್ಗೆ ಹೊಸ ಬರಂಗಿಲ್ಲ ಇನ್ನು ಗಣಿತಗಳು. ಕ್ರಮಬದ್ಧವಾಗಿ ಇಂಡೆಕ್ಸ್ ವಿಡಿಯೋ ಬಂದ್ಬಿಡ್ತದೆ ವಿಡಿಯೋದಾಗ. ಈಗ ಈ ಅನುಕ್ರಮದಿಂದ ಈ ಅನುಕ್ರಮ ಇಷ್ಟು ದಿವಸ ನೀವು ಅಭ್ಯಾಸ ಮಾಡಿಸ್ರಿ. ಆಮೇಲೆ ಅವೇ ಗಣಿತಗಳನ್ನು ತೆಗೆದು ಹಾಕೋದಾದ್ರೆ ಹಾಕ್ತೀವಿ. ಇರ್ಲಿಕ್ಕೆ ವಿಡಿಯೋ ಭಾಳ ಅದು ಅಂದ್ರೆ ನಿಮ್ಗೆ ಹುಡುಕ್ಯಾಡ್ಕೊಳಿಕ್ಕೆ ಭಾಳ ತ್ರಾಸ ಆಗ್ತದೆ. ನಾವು ನಂಬರ್ ಹಾಕಿ ಒಂದು ವಿಡಿಯೋ ಬಿಡ್ತೀವಿ, ಅವಾಗ ನಿಮ್ಗೆ ಈಸಿ ಆಗ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.